ಪಾರು, ಬಾ. ಇನ್ನು ಎಷ್ಟು ಜನ ರಕ್ತ ಕುಡಿಬೇಕು ಅಂತಿದ್ದೀಯಾ? ಹಾಯಾಗಿದ್ದ ಸಂಸಾರದಲ್ಲಿ ಹಾವಾಗ ಬದುಕಿದೆಯಲ್ಲ, ಎಲ್ಲರನ್ನು ಕೊಂದು ಎಲ್ಲಾದ್ರೂ ಕಣ್ಮರೆಯಾಗಿ ಹೋಗ್ಬಿಡು. ಪಾರು, ಪಾರು, ಅದಕ್ಕಾಗಿ ಬಂದೆ, ಹೊರಟು ಹೋಗೋದಕ್ಕಾಗಿ ಬಂದೆ. ಆದರೆ ಹೋಗಕ್ ಮುಂಚೆ ಬಾಳದ ಮನೆ, ಬೇಕಾದ ಜನ, ಇವನ್ನೆಲ್ಲ ಒಂದ್ಸಲ ನೋಡ್ ಹೋಗೋಣ ಅಂತ ಬಂದೆಮ್ಮ. ನಿನ್ನ ಮಾತಿನಿಂದ ನನ್ನ ಮನಸ್ಸಿನ ಚುಚ್ಚು ನೋಯಿಸ್ಬೇಡ. ಕಲ್ಯಾಣದ ಬಸವಣ್ಣನವ್ರ ಹಾಗೆ ಮಾತಾಡ್ತೀಯಲ್ಲ, ಏನು ಅರಿಯದ ಹುಡುಗಿ ರತ್ನನ್ ಕೊಂದಾಗ ಎಲ್ಲಿ ಹೋಗಿತ್ತು ನಿನ್ ದಯ ಧರ್ಮ ಎಲ್ಲ? ಸಾಕ್ ಮಾಡು. ನನ್ನ ಅವಳ ಪ್ರೀತಿ ನಿನಗೆ ಹ್ಯಾಕ್ ಗೊತ್ತಾಗ್ಬೇಕು? ನನ್ನಲ್ಲಿರೋ ಸರ್ಪಗುಣ ನೆತ್ತಾಡ್ತಿದ್ದೀಯ ಹೊರತು ನನ್ನಲ್ಲಿರೋ ಮನುಷ್ಯತ್ವದ ಬಗ್ಗೆ ಒಂಚೂರು ಬೆಲೆ ಕೊಡ್ತಾ ಇಲ್ಲ. ನಮ್ಮಪ್ಪ ನನ್ನ ಚಿಕ್ಕ ವಯಸ್ಸಿನಿಂದ ಹಾಲು ಹಾಕುವ ಹೊಳಲಲ್ಲಿ ವಿಷ ಹಾಕಿ ಬೆಳೆಸ್ಬಿಟ್ಟ. ತಾಯಿ ಇಲ್ಲ ತಪ್ಪಲಿ ನನ್ನ ಎಳೆ ಮೈಯಲ್ಲಿ ವಿಷದ ಹೊರಿ ಇಟ್ಕೊಂಡು ಅದೆಷ್ಟು ಸಂಕಟ ಪಟ್ನೋ ಯಾರು ಗೊತ್ತು. ನಾಗಪ್ಪ ಅಂತ ಹೆಸರಿಟ್ಟ ನಾಗಸರ್ಪಾನೆ ಮಾಡ್ಬಿಟ್ಟ. ಹೌದಾ? ಇದರಿಂದ ಬಿಡುಗಡೆ ಆಗೋಕೆ ಯಾವ ದಾರಿನೂ ಇಲ್ವಾ? ಇಲ್ಲ, ಇನ್ಮೇಲೆ ಆವಾಗೇ ಬದುಕಬೇಕು. ನನ್ನ ಮನುಷ್ಯನಾಗಿ ಮಾಡೋದಕ್ಕೆ ಆ ದೇವರಿಗೂ ಸಾಧ್ಯ ಇಲ್ಲ. ಪಾರು, ನೀನ್ ನನ್ಗೊಂದು ಮಾತನಾಡ್ಸ್ಕೊಡ್ತೀಯಾ? ಏನ್ ಮಾವ? ನಿಜ ಹೇಳು, ನೀ ಸೋಮನ ಮೆಚ್ಕೊಂಡಿದ್ದೀಯಾ? ಹೌದು. ದಯವಿಟ್ಟು ಅವನ್ ಮರ್ತು ಬಿಡು. ಯಾಕೆ? ಅವನ ಪಾಲಿಗೆ ನಾನೇ ಯಮ. ಈ ಹಾವಿನ ನಾಲಿಗೆ ನಿನ್ನ ಕುಂಕುಮ ನಡೆಸ್ಬಿಡಬಾರ್ದು. ನನ್ಗೋಸ್ಕರ ನಿನ್ ತೀರ್ಮಾನ ಬದಲಾಯಿಸ್ಕೋಬಾರ್ದ? ಬೇಕು ಅಂದಾಗ ಬದಲಾಯಿಸ್ಕೊಳ್ಳೋದಕ್ಕೆ ಹರಿದ ಅಂಗಿಯಲ್ಲ, ಹಾವಿನ ಹಾಗೆ. ಕಾಡ್ ಪ್ರಾಣಿ ಹತ್ರ ಕನಕರ ಬಯಸಿದ್ದು ನಂದೇ ತಪ್ಪು. ಪಾರು, ನನಗೋಸ್ಕರ ನಿನ್ ತೀರ್ಮಾನ ಬದಲಾಯಿಸ್ಕೋಬಾರ್ದ? ಬೇಕಾದ ಹಾಗೆ ಬದಲಾಯಿಸ್ಕೊಳ್ಳೋದಕ್ಕೆ ಇದು ಹರಿದ ಸೀರೆ ಅಲ್ಲ, ಹೆಣ್ಣಿನ ಬಾಳು. ಪಾರು, ಅಳಿಸಿ ಹೋಗೋ ಕುಂಕುಮವಾಗಿದ್ರು ಅದು ಅವರಿಟ್ಟ ಕುಂಕುಮವಾಗೇ ಇರ್ಬೇಕು. ಒಂದೇ ಒಂದ್ ನಿಮಿಷ ನಾನವ್ರ ಹೆಂಡತಿಯಾಗಿ ಬಾಳಿದ್ರೆ ಸಾಕು. ಆ ಸಿಹಿಯಾದ ನೆನಪಿನಲ್ಲಿ 100 ವರ್ಷ ವಿಧವೆಯಾಗಿ ಬಾಳಕ್ ನಾನು ಸಿದ್ಧ. ಮನುಷ್ಯನಾಗಿದ್ದವನು ಹಾವಾಗಿತ್ತು. ಅದಕ್ಕೋಸ್ಕರ ಮರುಕ ಪಡ್ತೀನಿ ಹೊರತು ಹೆದರ್ಕೊಳ್ಳಲ್ಲ. ನಾನು ಬರ್ತೀನಿ. ಪುಟ್ಟಪ್ಪ, ಏನ್ ಬಂದು ಎಲ್ಲಿಂದ ಬರ್ತಿದ್ಯಾ? ಇನ್ನೆಲ್ಲಿಗೆ ಹೋಗ್ಲಿಲ್ಲ ನಾನು. ಯಾವ ತಾಳೆ ಗೊತ್ತಿಲ್ಲಿ ನನ್ನ ಮಗಳು ಸತ್ತು ಬಿದ್ದು ಅಲ್ಲಿಗೆ ಹೋಗಿ ಅವಳು ನೆನೆಸ್ಕೊಂಡು ಹತ್ಬಿಟ್ಟು ಬರ್ತಾ ಇದ್ದೀನಿ. ಯಾರು ಸಮಾಧಾನ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹೌದು, ಅವನು ನಿಮ್ಗೆ ತುಂಬಾ ಬೇಕಾದವನಲ್ಲ, ಅಷ್ಟು ಹತ್ರದವನಾಗಿದ್ದು ಅವನ ಗುಟ್ಟನ್ನ ನೀನ್ ತಿಳ್ಕೊಳಕ್ಕಾಗ್ಲಿಲ್ವಾ? ಆ ಪಾಪಿ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ರೆ ನರಬಲಿ ಕೊಡ್ತಿದ್ನ. ಅಂತ ಮಗಳು ತಿರ್ಕೊಂಡು ಬಾಳ್ಬೇಕು ಅಂತ ಹಣ್ಣೆಲ್ಲಿ ಬರ್ದಿರೋವಾಗ ಯಾರ್ ತಾನೇ ತಪ್ಸಕ್ಕಾಯ್ತದ ಬುದ್ಧಿ? ಸಮಾಧಾನ ಮಾಡ್ಕೋ ಪುಟ್ಟಪ್ಪ, ಸಮಾಧಾನ ಮಾಡ್ಕೋ. ಬುದ್ಧಿ ಈಗ ನೆಪಾಯ್ತದ. ಒಂದಿನ ರಾತ್ರಿ ಪುಂಗಿ ಬಾರಿಸ್ತಿದ್ದೆ. ನಾಗಪ್ಪ ಎದ್ದು ಬಂದು ನಂಗೆ ಪುಂಗಿ ಬಾರಿಸ್ ಕಡೆಗೆ ಹೋಗೋಣ ಅಂತ ಹೇಳಿತದೆ, ಪುಂಗಿ ಬಾರಿಸ್ಬೇಡ ಅಂತ ಬೈದ.
ತಗೋ, ಯಾಕೆ ಸುಮ್ಮನಾಗ್ಬಿಟ್ಟೆ? ನನ್ನ ಹೊಡೆದಾಕ್ಬಿಡು, ನಾನು ಸಾಯೋಕ್ ತಯಾರು. ಇಲ್ಲ, ನೀನ್ ಸಾಯಿಸಕ್ಕೆ ನಾನ್ ತಯಾರಾಗಿಲ್ಲ. ನಾನು ಸಾಯೋದು ಖಂಡಿತ ಅಂತ ನನಗೆ ಗೊತ್ತಿದೆ. ಆದ್ರೆ ಅದು ನಿನ್ನಿಂದನಾ ಇಲ್ಲ ನನ್ನಿಂದನಾ ಅನ್ನೋದಷ್ಟೇ ಪ್ರಶ್ನೆ. ನೀನು ನನ್ನ ಕೊಲ್ಲಕ್ಕಾಗ್ತಾ ಇಲ್ಲ, ನಾನು ನಿನ್ನ ಕೊಲ್ಲಕ್ಕಾಗ್ತಾ ಇಲ್ಲ. ತಮಾಷೆ ಆಗಿದೆ ಅಲ್ಲ? ಆದ್ರೆ ನಿನ್ನ ತಂಗಿನ ಒದ್ದಾಡಿ ಸಾಯೋ ಹಾಗೆ ಮಾಡಿದ್ನಲ್ಲ, ಎಷ್ಟು ಬೇಗ ಅದನ್ನ ಮರ್ತು ಬಿಟ್ಟಿಯೇನೋ? ಇಲ್ಲ, ಅವಳ ನೀನ್ ಕೊಲ್ಲಿಲ್ಲ. ನೀನ್ ಅಲ್ಲಿದ್ಯಲ್ಲ, ಆ ಹಾವು ಅದು ಕೊಂದು ಬಿಡ್ತು. ನೀನು ಅವಳ ಪ್ರೇಮನ ಕೇಳ್ದೆ, ನಿನ್ನಲ್ಲಿರೋ ಆ ಹಾವು ಅವಳ ಪ್ರಾಣನ ಪಡ್ಕೊಂಡ್ಬಿಡ್ತು. ನನಗೆ ಗೊತ್ತು, ನಿನಗೆ ನಿಮ್ಮ ಅಪ್ಪ ಮಾಡ್ದ ಹಾಗೆ ನನಗೆ ನಮ್ಮ ಅಪ್ಪ ಮಾಡಿದಿದ್ರೆ ನಾನು ಇದೇ ಸ್ಥಿತಿಲಿ ಇರ್ತಾ ಇದ್ದೆ. ಆಶ್ಚರ್ಯ ಆಗ್ತಾ ಇದೆಯಾ? ನಾನು ಆ ಒಲೆಗರಿ ಪುಸ್ತಕನ ಓದ್ದೆ. ನನ್ನ ಕೊನೆ ಘಟ್ಟ ಹತ್ರ ಬರ್ತಿರ್ಬೇಕಾದ್ರೆ
ನೀನೊಬ್ಬನಾದ್ರೂ ನನ್ನ ಅರ್ಥ ಮಾಡ್ಕೊಡೋದಿಲ್ಲ. ನಿನಗೆ ಕೈ ಎತ್ತು ಮುಗಿಬೇಕು. ಇದುವರೆಗೂ ಅದನ್ನ ಯಾರೂ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅಷ್ಟೇ ಯಾಕೆ, ನನಗೆ ಅರ್ಥವಾಗಿರ್ಲಿಲ್ಲ. 3 ಜನ ಬರ್ತಾ ಇದ್ದಾರೆ. ಹೊಟ್ಟೋಗು, ಇಲ್ಲಿಂದ ಹೊಟ್ಟೋಗು. ಎಲ್ಲಿಗೆ? ಎಲ್ಲಾದ್ರೂ ಹೊಟ್ಟೋಗು. ಹೋಗ್ಬೇಕು ಅಂದ್ರೆ ಉಳಿದಿರೋದೊಂದೇ ಒಂದ್ ಜಾಗ. ಹುಟ್ಟಿದೊಳಕ್ ಹೋಗ್ಬೇಕು. ನನ್ನ ಕಡೆಯಿಂದ ಮರೆಯಾಗಿ ಎಲ್ಲಾದ್ರೂ ಹೊಟ್ಟೋಗು. ಸರಿ, ನಾ ಹೋಗ್ತೀನಿ. ಹೋಗು ಬೇಗ. ನಾಗಪ್ಪ, ಹೋಗು ಬೇಗ ಹೋಗು. ನಾಗಪ್ಪ, ಎಲ್ಲಿ ಹೋಗ್ತಾ ಇದೀಯಾ? ನಮ್ಮ ವಂಶಕ್ಕೆ ಶಾಪದಿಂದ ನೀನು ತಪ್ಪಿಸ್ಕೊಳ್ಳಿಲ್ಲ, ನಾನು ತಪ್ಪಿಸ್ಕೊಳಕ್ಕಾಗ್ಲಿಲ್ಲ.